ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಸುಖವನಕ್ಕೆ ಹೋಗಿದ್ವಿ. ಸುಖ ಅಂದರೆ ಗಿಳಿಗಳ ವನ. ಯಾರೆಲ್ಲ ಹೋಗಿದ್ವಿ ಅಂದರೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ನಾನು ಮತ್ತು ನಮ್ಮ ದೊಡ್ಡಮ್ಮ. ಆಮೇಲೆ ಫಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲಿ ಒಂದು ದೇವರದ ಸ್ಟ್ಯಾಚು ಇಟ್ಬಿಟ್ಟು ಅದರಲ್ಲಿ ವಾಟರ್ ಎಲ್ಲ ಸುರಿತಾ ಇದೆ. ಅದಕ್ಕೆ ನಾನು ತುಂಬ ಖುಷಿಪಟ್ಟೆ. ಅದರಲ್ಲಿ ಬೋನ್ಸಾಯಿ ಮರಗಳಿತ್ತು. ಬೋನ್ಸಾಯಿ ಮರಗಳು ತುಂಬ ಚಿಕ್ಕದಾಗಿದ್ರು ನಮಗೆ ಖುಷಿ ಆಯಿತು ನೋಡ್ಕೊಂಡು ಮುಂದೆ ಹೋಗ್ತಾ ಆ ಥರದ್ದೇ ಚಿಕ್ಕ ದೊಡ್ಡದು ಎಲ್ಲ ಬೆಳೆದಿದ್ದಾವೆ. ನಾನು ಅಂದ್ಕೊಳ್ತಿದ್ದೆ ಯಾಕೆ ಈ ಮರಗಳೆಲ್ಲ ಚಿಕ್ಕದಿದೆ ಅಂತ. ಆಮೇಲೆ ಹನುಮಂತದೊಂದು ಸ್ಟ್ಯಾಚು ಇತ್ತು. ಯಾವುದೆಷ್ಟು ಚೆನ್ನಾಗಿತ್ತು ಅಂದರೆ ನೀವಿಲ್ಲಿ ಬಟ್ಟೆನೂ ಹಾಕಿರೋದು ನೋಡ್ಬೋದು. ಆಮೇಲೆ ಇಲ್ಲಿ ದೊಡ್ಡ ಕಳ್ಳುಗಳು, ಆಮೇಲೆ ಜೊತೆಗೆ ಈ ಪಕ್ಷಿಗಳದ್ದು ಸ್ಟ್ಯಾಚೂಸ್ನೂ ಇಟ್ಟಿದ್ದಾರೆ. ಹಂಗೆ ಮುಂದೆ ಹೋಗ್ತಾ ಮೇಲೋದ್ವಿ. ಟಿಕೆಟ್ ಜೊತೆಗೆ ಮೇಲೋದ್ವಿ. ಆಮೇಲೆ ಆ ಟಿಕೆಟಲ್ಲಿ ಏನೆಲ್ಲ ಇತ್ತಂದರೆ ಬರ್ಡ್ ಮ್ಯೂಸಿಯಂ ಅಂತಂದರೆ ಇಲ್ಲಿ ಪಕ್ಷಿಗಳದ್ದು ಕ್ರಿಸ್ಟಲ್ಸ್ ಎಲ್ಲ ಡ್ರಾಯಿಂಗ್ಸ್, ಪೇಂಟಿಂಗ್, ಆಮೇಲೆ ಅದರದ್ದು ಫೆದರ್ಸ್ ಎಲ್ಲ ಇಟ್ಟಿದ್ರು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಅಲ್ಲಿ ಹಂಗೆ ಮುಂದೆ ಹೋಗ್ತಾ ಪೆನ್ಸಿಲ್ ಮತ್ತು ಪೆನ್ನನ್ನು ಪಕ್ಷಿಗಳಲ್ಲೇ ಮಾಡಿದ್ದಾರೆ. ಹಂಗಂದರೆ ರಿಯಲ್ ಪಕ್ಷಿ ಅಂದ್ಕೊಳ್ಬೇಡಿ, ಫೇಕ್ ಪಕ್ಷಿ. ಅದು ಮರಗಳಲ್ಲಿ ಮಾಡಿದ್ದಾರೆ. ನನಗೆ ಅದೂ ಇಷ್ಟ ಆಯಿತು. ಆಮೇಲೆ ಮುಂದೆ ಹೋಗ್ತಾ ಮೇಲೆ ಹೋಗ್ತಾ ಅಲ್ಲಿ ಒಂದು ಸುಮಾರು ಪೇಂಟಿಂಗ್ಸ್ ಅದೆಲ್ಲ ಇತ್ತು. ನಾನು ನೋಡ್ತಾನೆ ತುಂಬ ಇಷ್ಟ ಆಯ್ತಪ್ಪ. ಈ ಥರ ಪೇಂಟಿಂಗ್ ನಮ್ಮ ಕೈಯಲ್ಲಿ ಬರೋಕ್ಕಾಗಲ್ವಲ್ಲ ಅಂತ. ಆಮೇಲೆ ಇದರಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಕ್ರಿಸ್ಟಲ್ಸಲ್ಲಿ ಬರ್ಡ್ಸ್, ಬ್ಲೂ ಕಲರ್ ಬರ್ಡ್ಸ್, ರೆಡ್ ಎಲ್ಲ ಕಲರ್ದು ಮಾಡಿದ್ದಾರೆ. ಹಂಗೆ ಮುಂದೆ ಹೋಗ್ತಾ ಚಿಕ್ಕ ಬರ್ಡ್ದು ಫ್ಯಾನ್ ಮಾಡಿದ್ದಾರೆ. ಹಂಗೆ ಮೇಲೆ ಹೋಗಿ ಸ್ವಾಮೀಜಿದು 2 ಫೋಟೋಗಳನ್ನ ಇಟ್ಟಿದ್ರು, ನೀವು ನೋಡ್ಬೋದು. ಆಮೇಲೆ 2-3 ಪಕ್ಷಿಗಳನ್ನ ಕೇಜಸ್ ಎಲ್ಲ ಹಾಕಿದ್ರು. ಇನ್ನು 2-3 ಪಕ್ಷಿಗಳನ್ನ ಹೊರಗಡೆನೆ ಬಿಟ್ಟಿದ್ರು. ಅದಿಲ್ಲಿ ಮರಗಳಲ್ಲೇ ನೋಡ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಫೋಟೋಸು ತೆಗ್ದಿದ್ದೀವಿ ಆ ಪಕ್ಷಿಗಳದ್ದು. ಇಲ್ಲೇ ಕೂತ್ಕೊಂಡಿದೆ. ಆಮೇಲೆ ಇಲ್ಲಿ ಬ್ಲೂ ಮತ್ತು ರೆಡ್ ಮಿಕ್ಸ್ ಮಾಡಿರೋದು ಇದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಪಕ್ಷಿಗಳಿದ್ದಾವೆ. ಎಲ್ಲ ಪಕ್ಷಿಗಳನ್ನು ಊಟ ಮಾಡ್ತಾರೆ. ಅದಂತೂ ನೋಡಿ ನಾನು ತುಂಬ ಖುಷಿಪಟ್ಟೆ. ಸುಮಾರು ಪಕ್ಷಿಗಳನ್ನ ಹೊರಗಡೆನೇ ಬಿಟ್ಬಿಟ್ಟಿದ್ರು. 2-3 ಪಕ್ಷಿ ಇತ್ತು. ಅಲ್ಲಿ ಹಂಗೆ ಮುಂದೆ ಹೋಗ್ತಾ ಇಲ್ಲೊಂದು ಪಕ್ಷಿ ನೋಡಿದ್ವಿ. ಆ ಪಕ್ಷಿ ಹೆಸರು ಮಖಾವ. ಆಮೇಲೆ ಬ್ಲ್ಯಾಕ್ ಕಲರ್ ಪಕ್ಷಿ ನೋಡಿದ್ವಿ. ಹಾಗೆ ಹೋಗ್ತಾ ಇಲ್ಲಿ ಪಿಂಕ್ ಮತ್ತು ವೈಟ್ ಪಕ್ಷಿ ನೋಡಿದ್ವಿ. ಅದು ನಂಗೆ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಅದು ಗಿಳಿಗಳು. ಆಮೇಲೆ ಹಾಗೆ ಇನ್ನೊಂದು ಪಕ್ಷಿನ ನೋಡಿದ್ವಿ, ಗಿಳಿಗಳನ್ನ ನೋಡಿದ್ವಿ. ಈ ಗಿಳಿ ಬಂದು ಅವಾಗಲೇ ನೋಡಿದ್ವಲ್ಲ, ಅದೇ ಗಿಳಿನ ನಾವು ಮತ್ತೆ ನೋಡ್ತಾ ಇದ್ವಿ. ಈ ಗಿಳಿ ಏನು ಮಾಡ್ತದೆ ಅಂದರೆ ಈ ಗಿಳಿಯಲ್ಲಿ 6 ಡಿಫ್ರೆನ್ಸ್ ಆಫ್ ಕಲರ್ಸ್ ಎಲ್ಲ ಇದೆ ಇದರಲ್ಲಿ. ಇಲ್ಲಿ ನೋಡ್ಬೋದು ನೀವು. ಬ್ಲೂ, ರೆಡ್ ಅಂತೆ, ಬ್ಲ್ಯಾಕ್ ಅಂತೆ, ಸುಮಾರು ಕಲರ್ ಎಲ್ಲ ಇರುತ್ತೆ. ಕೌಂಟ್ ಮಾಡೋಕ್ಕೆ ಆಗಲ್ಲ. ನಾನಂತೂ ಕೌಂಟೇ ಮಾಡಿಲ್ಲ. ನಮ್ಮಪ್ಪ ಹೇಳಿದ್ರು 6 ಕಲರ್ಸ್ ಇದೆ ಅಂತ. ಅದನ್ನು ಕೇಳಿ ನಾನು ಖುಷಿಪಟ್ಟೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಗ್ರೀನ್ ಪ್ಯಾರೆಟ್, ಆಮೇಲೆ ಮತ್ತೆ ಮಖಾವನೇ ನೋಡಿದ್ವಿ. ಆಮೇಲೆ ಇಲ್ಲಿ ಮುಂದೆ ಹೋಗ್ತಾ ಇಲ್ಲಿ ಗ್ರೀನ್ ಪ್ಯಾರೆಟ್ ನೋಡಿದ್ವಿ. ಈ ಗ್ರೀನ್ ಪ್ಯಾರೆಟು 2 ಇರೋದು. ಆದರೆ ಯಾಕೆ ಅಂತ ಅದು ಗೊತ್ತಿಲ್ಲಪ್ಪ. ನಮ್ಮಪ್ಪನ ಹತ್ರ ಕೇಳಿದಾಗ 2-3 ಸುತ್ತೋಗಿರ್ಬೇಕು.
ಇದು ವೈಲ್ಡ್ ಇದಿರ್ಬೇಕಲ್ವಾ ಮತ್ತೆ? ಎಲ್ಲಾನು ವೈಲ್ಡ್ ಇದು. ಪಾಕ್ಮಣಿ ಹೇಳ್ತಾ ಆಮೇಲೆ ನಾವು ಎಕ್ಸಿಟ್ ಆಗುವಾಗ ಅಲ್ಲೂ ಬೋನ್ಸಾಯಿ ಮರಗಳೇ ಇದ್ವು. ಎಕ್ಸಿಟ್ ಅಂತ ಒಂದು ಪಕ್ಷಿದು ಫೋಟೋಸ್ನ ಇಟ್ಟಿದ್ವಿ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಎಕ್ಸಿಟ್ ಹೋಗ್ತಾ ಇದ್ದಂಗೆ ಈಗ ಸುಮಾರು ಇನ್ನೂ ಪಕ್ಷಿಗಳೆಲ್ಲ ನೋಡೋಕ್ಕಾಗ್ತದೆ. ಅದೊಂದು ಚೆನ್ನಾಗಿ. ಆಮೇಲೆ ಹನುಮಂತನ ಸ್ಟ್ಯಾಚು ಇತ್ತು. ಆಮೇಲೆ 2-3 ಫೋಟೋಸ್ ತಗೊಂಡ್ವಿ ನಾವೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್ ಎಲ್ಲರಿಗೂ.